ಅಧಿಕಾರ ಹಂಚಿಕೆಗೆ ಒಪ್ಪಂದ ಡಿಲೇಲಾಗಿದೆ ಅಂತೇಳಿ ನಾನು ಸಂಡೂರು ಉಪಚುನಾವಣೆಯಲ್ಲಿ ಭಾಳ ಕ್ಲಿಯರಾಗಿ ನಾನು ಹೇಳಿದೆ. ಅದೇ ನಡೆಯುತ್ತೆ. ನವೆಂಬರ್ ಕ್ರಾಂತಿ ಆಗುತ್ತೆ. ಪಕ್ಷದ ನಿರ್ಧಾರ ದೊಡ್ಡವರು ತೀರ್ಮಾನ ಮಾಡ್ತಾರೆ. ಅಲ್ಲ, ನೀವು ಮತ್ತೆ ಪೂರ್ವ ಸಿದ್ಧತೆ ಸರ್ಕಾರ ರಚನೆ ಮಾಡುವುದರಲ್ಲಿ ನೀವು ಪಕ್ಷದ ಹಿರಿಯರು ತೀರ್ಮಾನ ಏನು ಮಾಡ್ತಾರೆ ಅದರಂತೆ ನಾವು ಹೈಕಮಾಂಡ್ ಹಲ್ಲೆ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಪೊಲೀಸರಿಂದನೂ ಹಲ್ಲೆಗಳಾಗ್ತಾ ಇದೆ. ಸಿಕ್ಕಾಪಟ್ಟೆ ಅಂದರೆ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ಹಲ್ಲೆಗಳಾಗ್ತಾ ಇರುತ್ತೆ. ಜೊತೆಗೆ ಯಾದಗಿರಿಯಲ್ಲಿ ASIನೇ ಕಿಡ್ನಾಪ್ ಮಾಡ್ಕೊಂಡು ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲ, ಯಾಕೆ ಕಾಂಗ್ರೆಸ್ ಗೂಢರಾಜ್ಯ ಆಗ್ತಿದೆಯಾ? ಹೇಗೆ ಕಾಂಗ್ರೆಸ್ ಕಾರ್ಯಕರ್ತರು ಒಬ್ಬ ASIನೇ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಪೊಲೀಸ್ ಸಾರ್ವಜನಿಕರ ಮೇಲೆ ದಬ್ಬಾಳಿಕೆ ಮಾಡಿ ಅವರು ನುಡಿಗಳನ್ನು ಪೊಲೀಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಇಬ್ಬರದು ಕೂಡ ರೌಡಿಸಂ ರಾಜಕೀಯ ಇದು ಗೂಢರಾಜ್ಯ ಆಗ್ತಾ ಇದೆ. ಸಚಿವರು ಇದ್ರ ಬಗ್ಗೆ ಏನು ಪ್ರಕ್ರಿಯೆ ನೀಡ್ತಾರೆ? ಗಪ್ಚುಪ್ಪಾಗ್ಬಿಟ್ರೆ ಸರ್ ಸೀಟ್ ಅನ್ನೋದು ಕನ್ಫ್ಯೂಷನ್ ಇದೆ. ಅಲ್ಲ, ಹಿಂದೆ ಬಿಹಾರ ಗೂಢರಾಜ್ಯ ಅಂತಿದ್ರು, ಈಗ ಕರ್ನಾಟಕ ಹಂಗಾಗಿದೆಯಾ ಸರ್? ಅದನ್ನ ನಾವು ಕೊಪ್ಪಳ ಇನ್ಸಿಡೆಂಟ್ಗಳ ಮೂಲಕ ನಾನು ಯಾಕಂದ್ರೆ ಇಡೀ ಯಾದಗಿರಿನಲ್ಲಿ ನೀವು ನೋಡಿದ್ರೆ ಅದೇ ಪರಿಸ್ಥಿತಿ, ಕೊಪ್ಪಳದಲ್ಲಿ ನೋಡಿದ್ರೆ ಅದೇ ಪರಿಸ್ಥಿತಿ. ಇನ್ನು ಕನಕಗಿರಿ ಕ್ಷೇತ್ರದಲ್ಲೂ ಅದೇ. ನಮ್ಮೇನು ಕನ್ನೇರಪುರ ಸ್ವಾಮಿಗಳು ಇವತ್ತು ಬಿಜಾಪುರ ಜಿಲ್ಲೆಗೆ ಪ್ರವೇಶ ನಿರ್ಬಂಧ ಮಾಡುವಂಥ ಒಂದು ಪರಿಸ್ಥಿತಿ ಒಬ್ಬ ಜಿಲ್ಲಾಧಿಕಾರಿ ಮಾಡ್ತಾ ಇದ್ದಾರೆ. ಹಿಂದುತ್ವದ ಪರವಾಗಿ ಇವತ್ತು ಅವರೇನು RSSನ ನಿಷೇಧ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಧ್ವನಿ ಎತ್ತಿದ್ದಕ್ಕೆ ಇವತ್ತು ಸ್ವಾಮೀಜಿಯವರು ವಿಜಯಪುರ ಜಿಲ್ಲೆಗೆ ನಿಷೇಧ ಮಾಡ್ತಾರೆ ಅಂತಂದರೆ ಯಾವ ಹಂತಕ್ಕೆ ಈ ನಮ್ಮ ರಾಜ್ಯ ಸರ್ಕಾರ ತಲುಪಿದೆ ಅನ್ನೋದನ್ನು ನೀವು ಯೋಚನೆ ಮಾಡಿ.